SSLC ಪಾಸ್ ಆಯಿತು. ಹಾಗಾದರೆ ವಾಟ್ ನೆಕ್ಸ್ಟ್? PUCನ, ಡಿಪ್ಲೊಮೋನ, ಪ್ಯಾರಾಮೆಡಿಕಲ್ನ, ITIನ, ಸರ್ಟಿಫಿಕೇಟ್ ಕೋರ್ಸ, JOCನ. ಸೊ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಒಂದೇ ಕನಸು, ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಹೇಳಿ. ಲೈಫಲ್ಲಿ ಸೆಟ್ಲ್ ಆಗೋದಕ್ಕೆ ಒಳ್ಳೆ ಜಾಬ್ ಇರಬೇಕು. ಸೊ ಅದು ಗೌರ್ನಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು. ಒಳ್ಳೆ ಜಾಬ್ ಸಿಗಬೇಕು ಅಂತ ಹೇಳಿದ್ರೆ ಕೋರ್ಸುಗಳ ಆಯ್ಕೆ ತುಂಬಾ ಮುಖ್ಯ. ಯಾವಾಗ ಹಾರ್ಡ್ ವರ್ಕ್ ಹವ್ಯಾಸ ಆಗುತ್ತೋ ಜೀವನದಲ್ಲಿ ನಾವು ಸಕ್ಸಸ್ಸನ್ನು ಕಾಣಬಹುದು. ಹಾಗಾದರೆ SSLC ನಂತರ ಯಾವ ಕೋರ್ಸನ್ನು ಮಾಡಬೇಕು ಅನ್ನುವಂತಹ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕನಸು ನೂರಾರು ಇದ್ದರೇನು, ಮನಸ್ಸು ಒಂದೇ ಇರಲಿ, ಯೋಚನೆ ಸಾವಿರಾರು ಇದ್ದರೇನು, ಚಂಚಲತೆ ಇಲ್ಲದ ಗುರಿ ಇರಲಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಕ್ಲಾಸಿಕ್ ಎಜು ಕ್ಲಾಸಿಕ್. SSLC ಎಲ್ಲರ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್. ಸೊ SSLCಯ ನಂತರ ಕೋರ್ಸುಗಳ ಆಯ್ಕೆ ಮಾಡೋದು ಎಲ್ರಿಗೂ ಕನ್ಫ್ಯೂಷನ್. ಸೊ ಹಾಗಾದರೆ ನೀವು ಮಾಡುವಂತಹ ಕೋರ್ಸ್ಗಳ ಆಯ್ಕೆ ನಿಮ್ಮ ಡ್ರೀಮ್ ಜಾಬನ್ನು ನಿರ್ಧಾರ ಮಾಡುತ್ತಾ? ಕೋರ್ಸ್ಗಳನ್ನು ಆಯ್ಕೆ ಮಾಡೋಕ್ಕಿಂತ ಮುಂಚೆ ಈ 3 ಮಿಸ್ಟೇಕ್ಸನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ನಂಬರ್ 1, ಪರ್ಸೆಂಟೇಜ್ ಮೇಲೆ ಕೋರ್ಸನ್ನು ಆಯ್ಕೆ ಮಾಡಬೇಡಿ, ನಿಮ್ಮ ಆಸಕ್ತಿಯ ಮೇಲೆ ಕೋರ್ಸನ್ನು ಆಯ್ಕೆ ಮಾಡಿ. ನಂಬರ್ 2, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಇನ್ಫ್ಲುಯೆನ್ಸಿಗೆ ಒಳಗಾಗಬೇಡಿ. ಸೊ ನಿಮ್ಮ ಫ್ರೆಂಡ್ಸ್ ಇದೇ ಕೋರ್ಸನ್ನು ತೊಗೊಂಡ ಅಂತ ಹೇಳಿ ನೀವು ತೊಗೊಳ್ಳೋದು, ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಡಾಕ್ಟರ್ಸ್, ಲಾಯರ್ಸ್, ಇಂಜಿನಿಯರ್ಸ್ ಅಂತ ಹೇಳಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ಪ್ರೆಷರ್ ಹಾಕಿದ್ರೆ ಇಷ್ಟ ಇಲ್ಲದೆ ಆ ಕೋರ್ಸನ್ನು ತೊಗೊಳ್ಳೋಕ್ಕೆ ಹೋಗಬೇಡಿ. ನಂಬರ್ 3, ಫ್ಯಾನ್ಸಿ ಐಡಿಯಾ ಬೇಡ. ಸೊ ಯಾವುದೋ ಒಂದು ಮೂವಿಯಲ್ಲಿ ಅಥವಾ ಅಡ್ವರ್ಟೈಸ್ಮೆಂಟಲ್ಲಿ ಒಂದು ಕೋರ್ಸಿನ ಬಗ್ಗೆ ನೋಡಿರ್ತೀರಾ, ಅದೇ ಕೋರ್ಸಿಗೆ ಜಾಯಿನ್ ಆಗ್ತೀನಿ ಅಂತ ಹೇಳಿ ಡೀಟೇಲ್ಸ್ ತಿಳ್ಕೊಳ್ದಲೇ ಜಾಯಿನ್ ಆಗೋದು ಬೇಡ. ಈಗ ಒಂದೊಂದಾಗಿ ಕೋರ್ಸ್ಗಳ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ PUC. ಇದು 2 ವರ್ಷದ ಕೋರ್ಸ್ ಆಗಿದೆ. PUC ಅಂತ ಹೇಳಿದ್ರೆ ಪ್ರೀ ಯೂನಿವರ್ಸಿಟಿ ಕೋರ್ಸ್ ಅಂತ ಹೇಳಿ. PUCಯಲ್ಲಿ ಆರ್ಟ್ಸ್ ತಗೊಂಡಾಗ ಈ ರೀತಿಯ ಕಾಂಬಿನೇಷನ್ಸ್ ಅನ್ನ ನೀವು ತಗೋಬಹುದು. ಅಂದ್ರೆ ಇಲ್ಲಿ ಒಂದು ಕಾಂಬಿನೇಷನ್ಗೆ 4 ಸಬ್ಜೆಕ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಮೊದಲನೇದು HESP ಇದೆ, ಅಂದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್. ನೆಕ್ಸ್ಟ್ HEGP ಇದೆ, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್. ನೆಕ್ಸ್ಟ್ HEBA ಇದೆ, ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. ನೆಕ್ಸ್ಟ್ HEGP ಇದೆ, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್. ಸೊ ಈ ರೀತಿ ಕಾಂಬಿನೇಷನ್ಸ್ ಇರುತ್ತೆ. ಸೊ ಎಲ್ಲ ಕಾಲೇಜಲ್ಲೂ ಎಲ್ಲ ರೀತಿ ಕಾಂಬಿನೇಷನ್ಸ್ ಇರಲ್ಲ. ಸೊ ನಿಮಗೆ ಯಾವ ಕಾಂಬಿನೇಷನ್ ತಗೋಬೇಕು ಅಂತ ಇರ್ತೀರೋ ಆ ಕಾಲೇಜಿಗೆ ನೀವು ಜಾಯಿನ್ ಆಗ್ಬೋದು. ಸೊ ನೀವು ಕಾಂಬಿನೇಷನ್ ಆಯ್ಕೆ ಮಾಡಬೇಕಾದ್ರೆ ನಿಮ್ಮ ಒಂದು ಫ್ಯೂಚರ್ ಪ್ಲಾನ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ನೀವು ಆಯ್ಕೆ ಮಾಡಿ. ಈ ಕಾಂಬಿನೇಷನ್ ಜೊತೆಯಲ್ಲಿ ನೀವು 2 ಲ್ಯಾಂಗ್ವೇಜನ್ನು ನೀವು ಸ್ಟಡಿ ಮಾಡಬೇಕಾಗಿರುತ್ತೆ. ಸೊ ಅದು ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಇಂಗ್ಲಿಷ್ ಆಗಿರಬಹುದು. ಸೊ ಟೋಟಲು ಕಾಂಬಿನೇಷನ್ ಇರುವಂತಹ 4 ಸಬ್ಜೆಕ್ಟ್ಸ್, ಸೊ 2 ಲ್ಯಾಂಗ್ವೇಜಸ್, ಟೋಟಲ್ 6 ಸಬ್ಜೆಕ್ಟ್ಸ್ ಆಗಿರುತ್ತೆ. PUCಯಲ್ಲಿ ಆರ್ಟ್ಸ್ ತಗೊಂಡಾದ್ರೆ ನೆಕ್ಸ್ಟ್ ನೀವು ಏನೆಲ್ಲ ಕೋರ್ಸ್ ಮಾಡ್ಬೋದು ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ DED ಮಾಡ್ಬೋದು, ಅಂದರೆ ಡಿಪ್ಲೊಮಾ ಇನ್ ಎಜುಕೇಷನ್. ಸೊ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬೋದು. ಈ ಒಂದು ಕೋರ್ಸಿನ ಡ್ಯೂರೇಷನ್ 2 ಇಯರ್ಸ್ ಆಗಿರುತ್ತೆ. ನೆಕ್ಸ್ಟ್ ಲಾಯರ್ ಅಂದರೆ LLB ಕೋರ್ಸ್ಗಳನ್ನು ನೀವು ಮಾಡ್ಬೋದು. ಈ ಕೋರ್ಸಿನ ಡ್ಯೂರೇಷನ್ 5 ಇಯರ್ಸ್ ಆಗಿರುತ್ತೆ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂದರೆ BA, ಇದ್ರ ಡ್ಯೂರೇಷನ್ 3 ಇಯರ್ಸ್ ಆಗಿರುತ್ತೆ. ನೆಕ್ಸ್ಟ್ BBA, ಇದ್ರ ಡ್ಯೂರೇಷನ್ ಸಹ 3 ಇಯರ್ಸ್ ಆಗಿರುತ್ತೆ, ಅಂದರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ. ನೆಕ್ಸ್ಟ್ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನು ಮಾಡ್ಬೋದು. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳನ್ನು ಸಹ ನೀವು ಮಾಡಬಹುದು. ಫರ್ದರ್ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಇದ್ರ ಮೇಲೆ ಪೋಸ್ಟ್ ಗ್ರಾಜ್ಯುಯೇಷನ್ ಸಹ ನೀವು ಮಾಡಬಹುದು. PUCಯಲ್ಲಿ ಆರ್ಟ್ಸ್ ತಗೊಂಡ್ರೆ ಸಾಕು, SSLCಯಲ್ಲಿ ಕಡಿಮೆ ಪರ್ಸೆಂಟೇಜ್ ಬಂದಿರ್ಬೋದಪ್ಪ ಅಂತ ಜನ ಗೆಸ್ ಮಾಡ್ತಾರೆ. ಖಂಡಿತ ಇಲ್ಲ. ಸೊ ಕಾಮರ್ಸ್ ಮತ್ತು ಸೈನ್ಸಿಗೆ ಎಷ್ಟು ವ್ಯಾಲ್ಯೂ ಇದೆಯೋ ಅಷ್ಟೇ ವ್ಯಾಲ್ಯೂ ಆರ್ಟ್ಸಿಗಿದೆ. ಸೊ ಆರ್ಟ್ಸಲ್ಲೂ ಸಹ ಡಿಫ್ರೆಂಟ್ ಆಗಿರುವಂತಹ ಒಂದು ಪ್ರೊಫೆಷನ್ಸನ್ನು ನಾವು ಆಯ್ಕೆ ಮಾಡ್ಕೋಬಹುದು. ಹಾಗಾದರೆ PUCಯಲ್ಲಿ ಆರ್ಟ್ಸ್ ತಗೊಂಡಿರುವಂತಹ ವಿದ್ಯಾರ್ಥಿಗಳು, ಅಂದರೆ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋ ವಿದ್ಯಾರ್ಥಿಗಳಿಗೆ ಯಾವುದೆಲ್ಲ ಜಾಬ್ ಆಪರ್ಚುನಿಟಿ ಇದೆ ಅಂತ ನೋಡೋಣ. ಸಿವಿಲ್ ಸರ್ವಿಸ್ ಮಾಡ್ಬೋದು, ಲಾಯರ್ ಆಗ್ಬೋದು. ಸೊ ಸೈಕಾಲಜಿನ ಮೇಜರ್ ಆಗಿ ತಗೊಂಡ್ರೆ ಕ್ಲಿನಿಕಲ್ ಸೈಕಾಲಜಿ ಮಾಡ್ಬೋದು, ಅಥವಾ ಕೆರಿಯರ್ ಕೌನ್ಸಿಲಿಂಗ್ ಮಾಡ್ಬೋದು, ಸ್ಪೋರ್ಟ್ಸ್ ಕೌನ್ಸಿಲಿಂಗ್ ಮಾಡ್ಬೋದು. ಸೊ ಜರ್ನಲಿಸಮ್ ಅಂದರೆ ಪತ್ರಿಕೋದ್ಯಮ ಮಾಡ್ಬೋದು, ಅಡ್ವರ್ಟೈಸಿಂಗ್ ಡಿಸೈನರ್ ಆಗ್ಬೋದು, ಕಮರ್ಷಿಯಲ್ ಆರ್ಟಿಸ್ಟ್ ಆಗ್ಬೋದು, ಹಾಸ್ಪಿಟಾಲಿಟಿ ಆ್ಯಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಕೋಬಹುದು, ಕಂಟೆಂಟ್ ರೈಟರ್ ಆಗ್ಬೋದು, ಎಡಿಟರ್ ಆಗ್ಬೋದು, ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿಯಲ್ಲೂ ಸಹ ವರ್ಕ್ ಮಾಡ್ಬೋದು. ಎಕ್ಸಾಂಪಲ್ FBI ಮತ್ತು CBIಯಲ್ಲಿ ವರ್ಕ್ ಮಾಡ್ಬೋದು. ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೋಬಹುದು. ಇನ್ನು ಡಿಸೈನ್ ಸೆಕ್ಷನಿಗೆ ಬಂದರೆ ಜ್ಯುವೆಲರಿ ಡಿಸೈನ್ ಮಾಡ್ಬೋದು, ಫ್ಯಾಷನ್ ಡಿಸೈನ್ ಮಾಡ್ಬೋದು, ಇಂಟೀರಿಯರ್ ಡಿಸೈನ್ ಮಾಡ್ಬೋದು. ಸೊ
ಇಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲೂ ಸಹ ವರ್ಕ್ ಮಾಡ್ಬೋದು, ಅಂದರೆ ಡಿಪ್ಲೊಮ್ಯಾಟ್ ಆಗ್ಬೋದು, ಅಂದರೆ ರಾಯಭಾರಿಯಾಗಿ ಕೆಲಸ ಮಾಡ್ಬೋದು, ಇಂಟೆಲಿಜೆನ್ಸ್ ಸ್ಪೆಷಲಿಸ್ಟ್ ಆಗ್ಬೋದು, ಮತ್ತು ಇವರು ವರ್ಲ್ಡ್ ಬ್ಯಾಂಕ್, ಯುನೈಟೆಡ್ ನೇಷನ್ಸ್ ಮತ್ತು WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜೊತೆನೂ ಸಹ ವರ್ಕ್ ಮಾಡ್ಬೋದು. ಲ್ಯಾಂಗ್ವೇಜ್ ಸ್ಕಿಲ್ ಫೀಲ್ಡಿಗೂ ಸಹ ನೀವು ಹೋಗ್ಬೋದು, ಟ್ರಾನ್ಸ್ಲೇಟರ್ ಆಗ್ಬೋದು, ಲಿಂಗ್ವಿಸ್ಟ್ ಆಗ್ಬೋದು, ಟೀಚಿಂಗ್ ಫೀಲ್ಡಿಗೂ ಹೋಗ್ಬೋದು. ಈ ರೀತಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರುವಂತಹ ವಿದ್ಯಾರ್ಥಿಗಳಿಗೂ ಸಹ ಒಂದು ಒಳ್ಳೆಯ ಅವಕಾಶ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕಾಮರ್ಸಲ್ಲಿ ನೀವು ಕಾಂಬಿನೇಷನ್ಸನ್ನು ಹೀಗೆ ನೋಡ್ಬೋದು. HEBA ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. ನೆಕ್ಸ್ಟ್ CEBA ಕಂಪ್ಯೂಟರ್ ಸೈನ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ. ನೆಕ್ಸ್ಟ್ SEBA ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. ಸೊ ಈ ರೀತಿ ನೀವು ಕಾಂಬಿನೇಷನ್ಸನ್ನು ತಗೋಬಹುದು. ಸೊ ನಾನು ಪದೇ ಪದೇ ಹೇಳ್ತಿದ್ದೀನಿ, ನೀವು ತಗೊಳ್ಳುವಂತಹ ಕಾಂಬಿನೇಷನ್ಸ್ ನಿಮ್ಮ ಫ್ಯೂಚರ್ಗೆ ಮಾಡುವಂತಹ ಒಂದು ಕೋರ್ಸ್ಗಳಿಗೆ ಸಪೋರ್ಟಿವ್ ಆಗಿರಬೇಕು. ಆ ರೀತಿ ನೀವು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. PUCಲಿ ಕಾಮರ್ಸ್ ತಗೊಂಡಾದ್ಮೇಲೆ ನೀವು ಯಾವುದೆಲ್ಲ ಕೋರ್ಸನ್ನು ಮಾಡಬಹುದು ಅಂತ ನೋಡೋಣ. ಸೊ ಇಲ್ಲಿ DED ಮಾಡ್ಬೋದು, ಅಂದರೆ ಡಿಪ್ಲೊಮಾ ಇನ್ ಎಜುಕೇಷನ್ ಅಂತ. ಇದ್ರ ಡ್ಯೂರೇಷನ್ 2 ಇಯರ್ಸ್ ಆಗಿರುತ್ತೆ. ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಇಲ್ಲಿ ವರ್ಕ್ ಮಾಡ್ಬೋದು. ನೆಕ್ಸ್ಟ್ CA ಚಾರ್ಟೆಡ್ ಅಕೌಂಟೆನ್ಸ್ ಕೋರ್ಸ್ಗಳನ್ನು ಮಾಡ್ಬೋದು. ಇದ್ರ ಡ್ಯೂರೇಷನ್ 5 ಇಯರ್ಸ್ ಇರುತ್ತೆ. ನೆಕ್ಸ್ಟ್ ನೀವು CPT ಎಕ್ಸಾಮನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ BCom ಮಾಡ್ಬೋದು. ಇದ್ರ ಡ್ಯೂರೇಷನ್ 3 ಇಯರ್ಸ್, ಅಂದರೆ ಬ್ಯಾಚುಲರ್ ಆಫ್ ಕಾಮರ್ಸ್. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ, ಇದ್ರ ಡ್ಯೂರೇಷನ್ 3 ಇಯರ್ಸ್ ಆಗಿರುತ್ತೆ. ಸೊ ಬಿಸ್ನೆಸ್ ಬಗ್ಗೆ ಇಲ್ಲಿ ಸ್ಟಡಿ ಮಾಡಲಾಗುತ್ತೆ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ, ಇದ್ರ ಡ್ಯೂರೇಷನ್ 3 ಇಯರ್ಸ್ ಆಗಿರುತ್ತೆ. ನೆಕ್ಸ್ಟ್ BCA ಇದು ಸಹ 3 ಇಯರ್ಸ್ ಕೋರ್ಸ್ ಆಗಿರುತ್ತೆ, ಅಂದರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಹೇಳಿ. ಇಲ್ಲಿ ಕಂಪ್ಯೂಟರ್ ಬಗ್ಗೆ ನೀವು ಇಲ್ಲಿ ಸ್ಟಡಿ ಮಾಡ್ತೀರಾ. ಸೊ PUCಲಿ ಕಾಮರ್ಸ್ ತಗೊಂಡ್ರೆ ನೀವು ಬ್ಯಾಂಕಿಂಗ್ ಎಕ್ಸಾಮ್ ಕೂಡ ಬರೀಬೋದು. ಸೊ ನೆಕ್ಸ್ಟ್ ನೀವು ಸ್ಟಡೀಸ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಕೋರ್ಸ್ಗಳ ಮೇಲೆ ನೀವು ಪೋಸ್ಟ್ ಗ್ರಾಜುಯೇಷನ್ನು ಸಹ ಮಾಡಬಹುದು. PUCಲಿ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೆಲ್ಲ ಪ್ರೊಫೆಷನ್ಸ್ಗೆ ಇಲ್ಲಿ ಅವಕಾಶ ಇದೆ ಅಂತ ನೋಡೋಣ. ಸೊ ಫಿನಾನ್ಷಿಯಲ್ ಕನ್ಸಲ್ಟಿಂಗ್ ಮಾಡ್ಬೋದು, ಫಿನಾನ್ಷಿಯಲ್ ಅನಲಿಸ್ಟ್ ಆಗ್ಬೋದು, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ ಮಾಡ್ಬೋದು, ಸ್ಟ್ಯಾಟಿಸ್ಟಿಷಿಯನ್ ಆಗ್ಬೋದು, ಡೇಟಾ ಅನಾಲಿಟಿಕ್ಸ್ ಮಾಡ್ಬೋದು, ಚಾರ್ಟೆಡ್ ಅಕೌಂಟೆನ್ಸಿ ಮಾಡ್ಬೋದು, ಸರ್ಟಿಫೈಡ್ ಫಿನಾನ್ಷಿಯಲ್ ಪ್ಲಾನರ್ ಆಗ್ಬೋದು. ಸೊ ಬ್ಯಾಂಕಿಂಗ್ ಸೆಕ್ಟರ್ಸಿಗೂ ಹೋಗ್ಬೋದು, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗು ಮಾಡ್ಬೋದು. ಸೊ ಕಂಪನಿ ಸೆಕ್ರೆಟರಿ ಆಗ್ಬೋದು, ಸ್ಟಾಕ್ ಬ್ರೋಕಿಂಗ್, ಇನ್ಶೂರೆನ್ಸ್, ಈ ರೀತಿ ಫೀಲ್ಡಿಗೂ ಸಹ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರೋ ವಿದ್ಯಾರ್ಥಿಗಳು ಹೋಗ್ಬೋದು. ಸೊ ಇಲ್ಲಿ PUC ಸೈನ್ಸ್ ಕಾಂಬಿನೇಷನ್ಸನ್ನು ನೋಡೋದಿದ್ರೆ PCMB ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ. ಸೊ ನೆಕ್ಸ್ಟ್ PCMC ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್. ನೆಕ್ಸ್ಟ್ PCMC ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಎಲೆಕ್ಟ್ರಾನಿಕ್ಸ್. PCMS ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಸ್ಟ್ಯಾಟಿಸ್ಟಿಕ್ಸ್. PCMH ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಹೋಮ್ ಸೈನ್ಸ್. ಸೊ ಈ ರೀತಿ ಕಾಂಬಿನೇಷನ್ಸ್ ಇರುತ್ತೆ. ಇಲ್ಲೂ ಸಹ ಇಲ್ಲಿ 2 ಸಬ್ಜೆಕ್ಟ್ಸ್ ಇರುತ್ತೆ. 4 ಕಾಂಬಿನೇಷನಿನ ಸಬ್ಜೆಕ್ಟ್ಸನ್ನು ನೀವು ಸ್ಟಡಿ ಮಾಡಬೇಕು. ಸೊ ಇಲ್ಲಿ PUCಯಲ್ಲಿ ಸೈನ್ಸ್ ತೊಗೊಂಡಾದ್ಮೇಲೆ ಮುಂದೆ ಯಾವುದೆಲ್ಲ ಕೋರ್ಸ್ ಮಾಡ್ಬೋದು ಅಂತ ನೋಡೋಣ. ಸೊ ಇಲ್ಲಿ ಡಿಪ್ಲೊಮಾ ಇನ್ ಎಜುಕೇಷನ್ ಅಂದರೆ ಇದು ಸಹ 2 ಇಯರ್ಸ್ ಆಗಿರುತ್ತೆ. ಟೀಚರ್, ಪ್ರೈಮರಿ ಸ್ಕೂಲ್ ಟೀಚರ್ಗೆ ಇಲ್ಲಿ ವರ್ಕ್ ಮಾಡ್ಬೋದು. ನೆಕ್ಸ್ಟ್ MBBS ಮಾಡ್ಬೋದು, ಅಂದರೆ ಇದ್ರ ಡ್ಯೂರೇಷನ್ 5.5 ಇಯರ್ಸ್ ಇರುತ್ತೆ. ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ BDS ಮಾಡ್ಬೋದು. ಇದ್ರ ಡ್ಯೂರೇಷನ್ 5 ಇಯರ್ಸ್, ಅಂದರೆ ಬ್ಯಾಚುಲರ್ ಇನ್ ಡೆಂಟಲ್ ಸರ್ಜನ್ ಅಂತ ಹೇಳಿ. ಸೊ ನೆಕ್ಸ್ಟ್ ಇಲ್ಲಿ BTech ಮಾಡ್ಬೋದು. ಇದ್ರ ಡ್ಯೂರೇಷನ್ ಇಲ್ಲಿ 4 ಇಯರ್ಸ್ ಇರುತ್ತೆ. ಸೊ BTech ಅಂದರೆ ಆಲ್ಮೋಸ್ಟ್ ಇದು BE ಥರನೇ, ಬಟ್ ಇದು ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಅಂಡರಲ್ಲಿ ಇರುತ್ತೆ. BE ಆದರೆ ಯೂನಿವರ್ಸಿಟಿ ಅಂಡರ್ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಟ್ ಅಂತ ಹೇಳಿ, ಇದ್ರ ಡ್ಯೂರೇಷನ್ 3 ಇಯರ್ಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ BE ಇದ್ರ ಡ್ಯೂರೇಷನ್ 4 ಇಯರ್ಸ್ ಆಗಿರುತ್ತೆ. ನೆಕ್ಸ್ಟು BSc ಅಂದರೆ ಬ್ಯಾಚುಲರ್ ಆಫ್ ಸೈನ್ಸ್ ಅಂತ, ಇದ್ರ ಡ್ಯೂರೇಷನ್ 3 ಇಯರ್ಸ್ ಆಗಿರುತ್ತೆ. ಸೊ BScಯಲ್ಲೂ ಅಷ್ಟೇ BSc ಇನ್ ಫಿಶರಿ, ಸೊ BSc ಇನ್ ಅಗ್ರಿ ಅಂತ ಹೇಳಿ ಎಷ್ಟೊಂದು ಆಪ್ಷನ್ಸ್ ಎಲ್ಲ ನಿಮಗೆ ಸಿಗುತ್ತೆ. ನೆಕ್ಸ್ಟು BCA ಅಂದರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಹೇಳಿ. ಸೊ ಈ ಕೋರ್ಸನ್ನು ತಗೋಬೇಕು ಅಂತ ಹೇಳಿದ್ರೆ ನೀವು PUCಯಲ್ಲಿ ನೀವು ಕಂಪ್ಯೂಟರ್ ಸೈನ್ಸನ್ನು ಕಾಂಬಿನೇಷನ್ ಆಗಿ ಆಯ್ಕೆ ಮಾಡ್ಕೊಂಡಿರಬೇಕು. ಸೊ ಇಲ್ಲಿ ಬ್ಯಾಂಕಿಂಗ್ ಎಕ್ಸಾಮು ಸಹ ಇಲ್ಲಿ PUC ಸೈನ್ಸ್ ಆದವರು ಬರೀಬಹುದು. PUCಯಲ್ಲಿ ಸೈನ್ಸ್ ತೊಗೊಂಡ್ರೆ ಏನೆಲ್ಲ ಪ್ರೊಫೆಷನ್ಸಿಗೆ ಹೋಗ್ಬೋದು ಅಂತ ನೋಡೋಣ. ಸೊ ಡೇಟಾ ಸೈನ್ಸ್ ಮಾಡ್ಬೋದು, ಸಾಫ್ಟ್ವೇರ್ ಡೆವಲಪರ್ ಆಗ್ಬೋದು, ಮೆಡಿಕಲ್ ಫೀಲ್ಡಿಗೆ ಹೋಗ್ಬೋದು, ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗ್ಬೋದು, ಸೊ ನ್ಯೂಟ್ರಿಷನಿಸ್ಟ್ ಆಗ್ಬೋದು, ಸೈಕೋಥೆರಪಿ ಮಾಡ್ಬೋದು. ಸೊ ಇನ್ನು ಡಿಸೈನ್ ರಿಲೇಟೆಡ್ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಡಿಸೈನರು ಸಹ ಆಗ್ಬೋದು, ಸೈಬರ್ ಸೆಕ್ಯೂರಿಟಿ, ಆ್ಯನಿಮೇಷನ್, ಗೇಮ್ ಡೆವಲಪರ್, ಎನ್ವೈರ್ನ್ಮೆಂಟ್ ಸೈನ್ಸ್, ರೊಬ್ಯಾಟಿಕ್ಸ್, ಟೆಕ್ನಿಕಲ್ ರೈಟರ್. ಸೊ ಇಷ್ಟು ಒಳ್ಳೆ ಟಾಪ್ ಪ್ರೊಫೆಷನ್ಸಿಗೆ ಇಲ್ಲಿ ಅವಕಾಶ ಇದೆ. ಆದರೆ ಇಲ್ಲಿ ಯಾಕೆ ಮುಖ್ಯವಾಗಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಕಾಂಬಿನೇಷನ್ಸ್ ಅಂದರೆ PUCಯಲ್ಲಿ ಈಗ ನೋಡಿ, PUCಯಲ್ಲಿ ನೀವು ಬಯಾಲಜಿ ತೊಗೊಂಡಿಲ್ಲ ಅಂದರೆ ಮೆಡಿಕಲ್ ಫೀಲ್ಡಿಗೆ ಬರೋದಕ್ಕಾಗಲ್ಲ. ನೆಕ್ಸ್ಟಲ್ಲಿ BSc ಇನ್ ಫಿಶರಿ ಆಗಿರ್ಬೋದು, BSc ಇನ್ ಅಗ್ರಿ ಆಗಿರ್ಬೋದು, ಇದಕ್ಕೆಲ್ಲ ಬಯಾಲಜಿ ಕಂಪಲ್ಸರಿ ಬೇಕೇ ಬೇಕು. ಒಂದು ವೇಳೆ ನೀವು ಇಂಜಿನಿಯರಿಂಗ್ಗೆ ಕೋರ್ಸಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡ್ರೆ PUCಯಲ್ಲಿ ನಿಮಗೆ ಬಯಾಲಜಿ ಕಂಪಲ್ಸರಿ ಇಲ್ಲ, ನೀವು ಬೇರೆ ಒಂದು ಕಾಂಬಿನೇಷನನ್ನು ನೀವು ಚೂಸ್ ಮಾಡ್ಕೋಬಹುದು.
ಈಗ ನೆಕ್ಸ್ಟ್ ನಾವು ಡಿಪ್ಲೊಮಾ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಡಿಪ್ಲೊಮೋನ ಪಾಲಿಟೆಕ್ನಿಕ್ ಕೋರ್ಸ್ ಅಂತಾನೂ ಕರಿತೀವಿ. ಸೊ ಇದ್ರ ಡ್ಯೂರೇಷನ್ 3 ಇಯರ್ಸ್. ಪ್ರಾಕ್ಟಿಕಲ್ ನಾಲೆಡ್ಜ್ ಇರೋದ್ರಿಂದ ಇಂಡಸ್ಟ್ರಿಯಲ್ಲಿ ಇವರಿಗೆ ಬೇಗ ಜಾಬ್ ಆಗುತ್ತೆ. ಸೊ ದೇ ಕ್ಯಾನ್ ಫಿಟ್ ಡೈರೆಕ್ಟ್ಲಿ ಟು ದ ಪ್ರೊಡಕ್ಷನ್ ಸೆಕ್ಟರ್ಸ್. ಡಿಪ್ಲೊಮೋದಲ್ಲಿ ಥಿಯರಿ 50% ಇದ್ರೆ ಪ್ರಾಕ್ಟಿಕಲ್ 50% ಇರುತ್ತೆ. ಸೊ 2016ಕ್ಕೆ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಇಂಡಸ್ಟ್ರಿಯಲ್ಲಿ ಜಾಬ್ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. PUC ಕಂಪ್ಲೀಟ್ ಆದಂತಹ ಸ್ಟೂಡೆಂಟ್ಸ್ಗಳಿಗೆ ಇಂಜಿನಿಯರಿಂಗ್ 4 ಇಯರ್ಸ್ ಆದರೆ ಡಿಪ್ಲೊಮೊ ಮುಗಿದಂತಹ ಸ್ಟೂಡೆಂಟ್ಸ್ಗಳಿಗೆ ಇಂಜಿನಿಯರಿಂಗ್ 3 ಇಯರ್ಸ್ ಆಗಿರುತ್ತೆ. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಒಟ್ಟು 35 ಟೆಕ್ನಿಕಲ್ ಡಿಪ್ಲೊಮಾ ಕೋರ್ಸಸ್ ಇದೆ, 4 ನಾನ್ ಟೆಕ್ನಿಕಲ್ ಕೋರ್ಸಸ್ ಇದೆ. ಸೊ ಇಲ್ಲಿ ಟೆಕ್ನಿಕಲ್ ಕೋರ್ಸಸ್ ಅಂತ ಹೇಳಿದ್ರೆ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಮೆಟಲರ್ಜಿ, ಮೆಕ್ಯಾನಿಕಲ್, ಆಟೋಮೊಬೈಲ್ಸ್ ಈ ರೀತಿ ಟೆಕ್ನಿಕಲ್ ಕೋರ್ಸಸ್ ಇದ್ರೆ, ನಾನ್ ಟೆಕ್ನಿಕಲ್ ಡಿಪ್ಲೊಮಾ ಕೋರ್ಸಸ್ ಯಾವುದು ಅಂತ ಹೇಳಿದ್ರೆ ಫಸ್ಟ್ ಒನ್ ಕಮರ್ಷಿಯಲ್ ಪ್ರಾಕ್ಟೀಸ್, ಸೆಕೆಂಡ್ ಒನ್ ಕಾಸ್ಟ್ಯೂಮ್ ಡಿಸೈನ್ ಅಂಡ್ ಡ್ರೆಸ್ ಮೇಕಿಂಗ್, ಥರ್ಡ್ ಒನ್ ಮಾಡರ್ನ್ ಆಫೀಸ್ ಮ್ಯಾನೇಜ್ಮೆಂಟ್, ಫೋರ್ತ್ ಒನ್ ಲೈಬ್ರರಿ ಸೈನ್ಸ್. ಸೊ ಎಲ್ರಿಗೂ ಗೊತ್ತು ಡಿಪ್ಲೊಮಾ ತಗೊಳ್ಳೋದೇ ನಾವು ಬೇಗ ಜಾಬ್ ಆಗಲಿ ಅಂತ ಹೇಳಿ. ಅದರಲ್ಲೂ ಸಹ ಯುನಿಕ್ ಆಗಿರುವಂತಹ ಕೋರ್ಸ್ಗಳಿಗೆ ಯಾವಾಗಲೂ ಸಹ ಡಿಮ್ಯಾಂಡ್ ಇರುತ್ತೆ. ಅಂತಹ ಕೋರ್ಸ್ಗಳು ಯಾವುದು ಅಂತ ಹೇಳಿದ್ರೆ ಟೆಕ್ಸ್ಟೈಲ್ ಕೋರ್ಸ್ ಆಗಿರ್ಬೋದು, ಪ್ರಿಂಟಿಂಗ್ ಕೋರ್ಸ್, ಸೆರಾಮಿಕ್ ಕೋರ್ಸ್ಗಳು, ಮೆಕಾಟ್ರಾನಿಕ್ಸ್, ಲೆದರ್ ಟೆಕ್ನಾಲಜಿ, ಇಂಟೀರಿಯರ್ ಡೆಕೋರೇಷನ್ ಕೋರ್ಸ್ಗಳು. ಟೆಕ್ಸ್ಟೈಲ್ ಡಿಪ್ಲೊಮಾ ಕೋರ್ಸ್ ಯಾಕೆ ಬೆಸ್ಟ್ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಬಿಟ್ಟರೆ 2ನೇ ಪ್ಲೇಸಲ್ಲಿ ಇರುವಂಥದ್ದು ಟೆಕ್ಸ್ಟೈಲ್ ಇಂಡಸ್ಟ್ರಿ. ಸೊ ಹಾಗಾಗಿ ನೀವು ಟೆಕ್ಸ್ಟೈಲ್ ಡಿಪ್ಲೊಮಾ ಕೋರ್ಸನ್ನು ಇಲ್ಲಿ ಆಯ್ಕೆ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಇಲ್ಲಿ ಸರ್ಕಾರಿ ಚಲನಚಿತ್ರ ಸಂಸ್ಥೆ ಅಂದರೆ ಗೌರ್ನಮೆಂಟ್ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ. ಸೊ ಇದು ಹೇಸರಘಟ್ಟ ಬ್ಯಾಂಗ್ಳೂರಲ್ಲಿದೆ. ಸೊ ಇದು ಕೂಡ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಆಗಿದೆ. ಇಲ್ಲಿ 2 ಡಿಪ್ಲೊಮಾ ಕೋರ್ಸ್ಗಳು ಲಭ್ಯ. ಮೊದಲನೇದು ಸಿನಿಮಾಟೋಗ್ರಫಿ ಅಂತ ಹೇಳಿ, ಎರಡನೇದು ಸೌಂಡ್ ರೆಕಾರ್ಡಿಂಗ್ ಅಂತ ಹೇಳಿ. ಸೊ ಇಲ್ಲಿ ಸಿನಿಮಾ ಮತ್ತು TV ಫೀಲ್ಡಲ್ಲಿ ವರ್ಕ್ ಮಾಡುವಂತಹ ಇಂಟ್ರೆಸ್ಟ್ ಇರೋರು ಈ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋಬಹುದು. ಈಗ ನಾವು ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ಅರೆ ವೈದ್ಯಕೀಯ ಕೋರ್ಸ್ಗಳು ಅಂತಲೂ ಕರಿತೀವಿ. ಸೊ ಇಲ್ಲೂ ಅಷ್ಟೇ ಪ್ರಾಕ್ಟಿಕಲ್ ನಾಲೆಡ್ಜು ಸಹ ಸೇರಿಸ್ಕೊಡೋದ್ರಿಂದ ಇವರಿಗೆ ಜಾಬ್ ಆಪರ್ಚುನಿಟಿ ಜಾಸ್ತಿ ಇರುತ್ತೆ. ಸೊ ಇವರು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಆಗ್ಬೋದು, ಎಕ್ಸ್ರೇ ಟೆಕ್ನಿಷಿಯನ್ ಆಗ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬೋದು. ಸೊ ಈ ರೀತಿ ಇವರಿಗೆ ಹೆಚ್ಚಿನ ಒಂದು ಜಾಬ್ ಆಪರ್ಚುನಿಟಿ ಇರುತ್ತೆ. ಸೊ ಇಲ್ಲಿ ಈ ಪ್ಯಾರಾಮೆಡಿಕಲ್ ಕೋರ್ಸ್ ಬಗ್ಗೆ ನಿಮಗೇನಾರ ಡೌಟ್ಸ್ ಇದ್ದರೆ ಪ್ಯಾರಾಮೆಡಿಕಲ್ ಬೋರ್ಡಿನ ಒಂದು ವೆಬ್ಸೈಟನ್ನು ನೀವು ನೋಡಿ, ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಮಾಡಬೇಕು ಅಂತ ಹೇಳಿದ್ರೆ ಈ ಕೋರ್ಸ್ಗಳನ್ನು ನೀವು ಮಾಡಬಹುದು. ಡೆಂಟಲ್ ಹೈಜೀನ್, ಎಕ್ಸ್ರೇ, ಆರ್ಥಾಲ್ಮಿಕ್ ಟೆಕ್ನಾಲಜಿ, ಆಪರೇಷನ್ ಥಿಯೇಟರ್, ಡಯಾಲಿಸಿಸ್, ಹೆಲ್ತ್ ಇನ್ಸ್ಪೆಕ್ಟರ್, ಮೆಡಿಕಲ್ ರೆಕಾರ್ಡ್. ಈಗ ನಾವು ITI ಬಗ್ಗೆ ತಿಳ್ಕೊಳ್ಳೋಣ. ITI ಫುಲ್ ಫಾರ್ಮ್ ಏನು? ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ. ಇದ್ರ ಡ್ಯೂರೇಷನ್ 2 ಇಯರ್ಸ್ ಆಗಿರುತ್ತೆ. ಸೊ ಇಲ್ಲಿ ಕೋರ್ಸ್ ಮುಗಿದ ತಕ್ಷಣ ನಾನು ಜಾಬ್ ಹೋಗಲೇಬೇಕು ಅಂತ ಪರಿಸ್ಥಿತಿ ಇರೋರು ಈ ಒಂದು ITI ಕೋರ್ಸನ್ನು ಸೆಲೆಕ್ಷನ್ ಮಾಡ್ಕೋಬಹುದು. ಸೊ ಇಲ್ಲಿ ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಡ್ತಾರೆ. ಸೊ ಇಂಡಸ್ಟ್ರಿಯಲ್ ಸ್ಕಿಲ್ಲನ್ನು ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಇಲ್ಲಿ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿರೋದ್ರಿಂದ ಇವರಿಗೆ ಇಲ್ಲಿ ಜಾಬ್ ಆಪರ್ಚುನಿಟಿ ಜಾಸ್ತಿ ಇರುತ್ತೆ. ಜೊತೆಲಿ ಇವರು ಸ್ವಂತವಾಗಿ ಸಹ ಉದ್ಯೋಗವನ್ನು ಇವರು ಸ್ಟಾರ್ಟ್ ಮಾಡಬಹುದು. ನೋಡಿ, ನೀವು ITIಲಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ, ನೀವು ಇದನ್ನು ತಗೋಬಹುದು. ITI ವೆಲ್ಡರ್, ITI ಆಟೋಮೊಬೈಲ್, ITI ಮೆಕ್ಯಾನಿಕಲ್, ITI ಸಿವಿಲ್, ITI ಫಿಟ್ಟರ್, ITI ಟರ್ನರ್, ITI ಎಲೆಕ್ಟ್ರಿಷಿಯನ್, ಈ ರೀತಿ ಇನ್ನೂ ಹೆಚ್ಚಿನ ವಿಷಯಗಳಿದೆ. ನಿಮಗೆ ಯಾವುದು ಆಸಕ್ತಿ ಇದೆಯೋ ಆ ಒಂದು ITI ಕೋರ್ಸ್ಗಳನ್ನು ನೀವು ಮಾಡಬಹುದು. ಈಗ ನಾವು JOC ಬಗ್ಗೆ ತಿಳ್ಕೊಳ್ಳೋಣ, ಅಂದರೆ ಜಾಬ್ ಓರಿಯೆಂಟ್ ಕೋರ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ, ಯಾವ್ಯಾವ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿದೆ ಅಂತ ನೋಡೋಣ. ಸೊ ಇಲ್ಲಿ ಜಾಬ್ ಓರಿಯೆಂಟೆಡ್ ಕೋರ್ಸಲ್ಲೂ ಅಷ್ಟೇ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಾಕ್ಟಿಕಲ್ ನಾಲೆಡ್ಜನ್ನು ಇಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ. ಸೊ ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋರು ಈ ಒಂದು JOCಯನ್ನು ಮಾಡ್ಬೋದು. ಅಂತಹ ಒಂದು JOC ಕೋರ್ಸಸ್ ಯಾವುದು ಅಂತ ಹೇಳಿದ್ರೆ ಮೊಬೈಲ್ ರಿಪೇರಿಂಗ್ ಕೋರ್ಸ್, ಡೇಟಾ ರಿಕವರಿ ಕೋರ್ಸ್, ಗ್ರಾಫಿಕ್ ಡಿಸೈನಿಂಗ್ ಕೋರ್ಸ್, ಲ್ಯಾಪ್ಟಾಪ್ ರಿಪೇರಿಂಗ್ ಕೋರ್ಸ್, ಎಲೆಕ್ಟ್ರಿಷಿಯನ್ ಕೋರ್ಸಸ್, ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಕೋರ್ಸ್, ಆಟೋ ಮೆಕ್ಯಾನಿಕ್, ಡ್ರೈವರ್. ಸೊ ಈಗ ನಾವು ಸರ್ಟಿಫಿಕೇಟ್ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ಟಿಫಿಕೇಟ್ ಕೋರ್ಸ್ ಅಂದರೆ ಇದರ ಒಂದು ಡ್ಯೂರೇಷನ್ 6 to 1 year ಇರುತ್ತೆ, ಇಲ್ಲಾಂದರೆ ವಿತಿನ್ 2 years ಒಳಗಡೆ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಸ್ಕಿಲ್ಲನ್ನು ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ. ಹಾಗಾದರೆ ಯಾವ್ಯಾವ ಸರ್ಟಿಫಿಕೇಟ್ ಕೋರ್ಸ್ಗಳಿದೆ ನೋಡ್ಕೊಂಬರೋಣ. ಸೊ ಈಗಂತೂ ಪೆಂಡಾಮಿಕ್ ಪೀರಿಯಡ್ ಆಗಿರೋದ್ರಿಂದ ತುಂಬಾ ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ಗಳು ಜಾಸ್ತಿ ಆಗಿದೆ. Certificate program in MS Office, certificate course in programming language, certificate in web designing, certificate in SEO, certificate in graphic designing. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾವುದೇ ಕೋರ್ಸನ್ನು ತಗೊಳ್ಳಿ, ಆ ಕೋರ್ಸಿನ ಬಗ್ಗೆ ನಿಮಗೆ ಆಸಕ್ತಿ ಇರಲಿ. ಸೊ ನೀವು ಹಾರ್ಡ್ ವರ್ಕ್ ಮಾಡಿ. ನಥಿಂಗ್ ಈಸ್ ಈಸಿ ವೆನ್ ಯು ಆರ್ ಬ್ಯುಸಿ. ನಥಿಂಗ್ ಈಸ್ ಈಸಿ ವೆನ್ ಯು ಆರ್ ಲೇಜಿ. ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, SSLCಯ ನಂತರ ಇರುವಂತಹ ಕೋರ್ಸ್ಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳಿದ್ದೀನಿ. ಅನ್ಸತ್ತೆ ನಿಮಗೆಲ್ಲ ಇದು ತುಂಬ ಯೂಸ್ ಆಗಿದೆ ಅಂತ ಹೇಳಿ.
ನೆಕ್ಸ್ಟ್ ಎಜುಕೇಷನಲ್ ಅಪ್ಡೇಟ್ಸ್, SSLC ಲೆಸನ್, ಸ್ಪೋಕನ್ ಇಂಗ್ಲಿಷ್ ಕೋರ್ಸಿಗಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.